ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಪ್ರಥಮ BA ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಸೆಮಿಸ್ಟರ್ನ 3ನೇ ಒಂದು ಅಧ್ಯಾಯವಾದ ಸ್ಟೇಟಸ್ ಅಂಡ್ ರೋಲ್ ಎನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 27ನೇ ಒಂದು ಸೆಷನ್ಗೆ ಸಂಬಂಧಿಸಿದಂತಹ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಫ್ ಸ್ಟೇಟಸ್ ಎನ್ನುವಂಥ ವಿಷಯದ ಅಡಿಯಲ್ಲಿ ಬರುವ ಸ್ಟೇಷನ್ ಮತ್ತು ಸ್ಟ್ರಾಟರ್ಮ್ ಎಂಬ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಲೆಟ್ ಅಸ್ discuss about recapitulation of previous session. In the last class we learned about Ralph Linton's view on status and role and types of status, ascribed and achieved status. ಕಳೆದ ತರಗತಿಯಲ್ಲಿ ನಾವು ಅಂತಸ್ತು ಮತ್ತು ಪಾತ್ರಕ್ಕೆ ಸಂಬಂಧಿಸಿದಂತೆ ರಾಲ್ಫ್ ಲಿಂಟನ್ ರವರ ಅಭಿಪ್ರಾಯಗಳನ್ನು ತಿಳಿದುಕೊಂಡ್ವಿ. ಅದೇ ರೀತಿಯಾಗಿ ಟೈಪ್ಸ್ ಆಫ್ ಸ್ಟೇಟಸ್, ಅಂತಸ್ತಿನ ಪ್ರಕಾರಗಳಲ್ಲಿ ಸಾಧಿತ ಅಂತಸ್ತು ಮತ್ತು ಗಳಿಸಿದ ಅಂತಸ್ತು ಇವುಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಲೆಟ್ ಅಸ್ ನೋ ಅಬೌಟ್ ಆಬ್ಜೆಕ್ಟಿವ್ಸ್ ಆಫ್ ಟುಡೇಸ್ ಸೆಷನ್. ಈ ಒಂದು ಇಂದಿನ ತರಗತಿಯ ಒಂದು ಉದ್ದೇಶಗಳನ್ನು ನಾವು ನೋಡೋದಾದ್ರೆ, there are two objectives are listed here. Students will be able to define the term station and stratum, and second one is describe the concept of station and stratum. ಈ ಒಂದು ಅವಧಿ ಮುಖ್ಯ ಉದ್ದೇಶಗಳಲ್ಲಿ ಮೊದಲನೇ ಒಂದು ಉದ್ದೇಶ, ವಿದ್ಯಾರ್ಥಿಗಳು ಈ ಒಂದು ಸ್ಟೇಷನ್ ಮತ್ತು ಸ್ಟ್ರಾಟರ್ಮ್, ಸಾಮಾಜಿಕ ಸ್ಥಾನ ಮತ್ತು ಸಾಮಾಜಿಕ ಸ್ತರ, ಈ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ತಾರೆ. ಜೊತೆಗೆ ಎರಡನೆಯ ಒಂದು ಉದ್ದೇಶ, ವಿದ್ಯಾರ್ಥಿಗಳು ಈ ಒಂದು ಸ್ಟೇಷನ್ ಮತ್ತು ಸ್ಟ್ರಾಟರ್ಮ್ ಅಂದರೆ ಸ್ಥಾನ ಮತ್ತು ಸಾಮಾಜಿಕ ಸ್ತರ ಇವುಗಳನ್ನು ವಿವರಿಸುವಂಥ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. Outcomes, learning outcomes. Today session there are two main learning outcomes are listed here. First one is students will be able to define and explain concepts of station and stratum. ವಿದ್ಯಾರ್ಥಿಗಳು ಈ ಒಂದು ಸಾಮಾಜಿಕ ಸ್ಥಾನ ಮತ್ತು ಸಾಮಾಜಿಕ ಸ್ತರ ಈ ಒಂದು ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸುವಂತಹ ಮತ್ತು ವಿವರಿಸುವಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅಂಡರ್ಸ್ಟ್ಯಾಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ ಸ್ಟೇಷನ್ ಆ್ಯಂಡ್ ಸ್ಟ್ರಾಟರ್ಮ್. ಎರಡನೆಯ ಒಂದು ಲರ್ನಿಂಗ್ ಔಟ್ಕಮ್ ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಈ ಒಂದು ವ್ಯಕ್ತಿ ಮತ್ತು ಅಂತಸ್ತು, ಸ್ಥಾನ ಮತ್ತು ಸ್ತರ ಈ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಲೆಟ್ ಅಸ್ ಕಮ್ ಟು ಟುಡೇಸ್ ಕಾನ್ಸೆಪ್ಟ್ ಸ್ಟೇಷನ್. ಕನ್ನಡದಲ್ಲಿ ಸ್ಥಾನ. ಎ ಸಿಂಗಲ್ ಇಂಡಿವಿಜುವಲ್ ಆಕ್ಯುಪೈಸ್ ನಾಟ್ ಒನ್ ಬಟ್ ಮೆನಿ ಸ್ಟೇಟಸ್ ಅಂಡ್ ಆಫೀಸಸ್. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಅಂತಸ್ತುಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿರುತ್ತಾನೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದಕ್ಕಿಂತ ಹೆಚ್ಚು ಅಂತಸ್ತು ಮತ್ತು ಜವಾಬ್ದಾರಿಗಳನ್ನು ಹೊಂದಿರುತ್ತಾನೆ. ಎ ಸ್ಟೇಷನ್ ರೆಫರ್ಸ್ ಟು such cluster of statuses and office that tend to be combined in one person as a locus and are publicly recognized as to combined in a greater many cases. ಕನ್ನಡದಲ್ಲಿ ಅದನ್ನು ಅರ್ಥೈಸಿದ್ರೆ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನ ಎಂಬುದು ಆತನು ಹೊಂದಿರುವ ಅಂತಸ್ತುಗಳ ಕೂಟ ಮತ್ತು ಆ ವ್ಯಕ್ತಿ ನಿರ್ವಹಿಸುವ ಪಾತ್ರಗಳ ಆಧಾರದ ಮೇಲೆ ಬಹುತೇಕವಾಗಿ ನಿರ್ಧರಿಸಲಾಗುತ್ತದೆ. ಒಬ್ಬ ವ್ಯಕ್ತಿ ಬಹುತೇಕ ಮತ್ತು ಸಾರ್ವಜನಿಕವಾಗಿ ಗುರುತಿಸಲಾದ ಮುಖ್ಯ ಪಾತ್ರದ ಆಧಾರದ ಮೇಲೆ ಆತನ ಸ್ಥಾನ ಎಂಬುದು ನಿರ್ಧರಿಸಲಾಗುತ್ತದೆ. Whereas a single status or office defines one's position with reference to a limited sector of social interaction. ಒಂದೇ ಸ್ಥಾನ ಅಥವಾ ಪಾತ್ರವು ವ್ಯಕ್ತಿಯನ್ನು ಸಾಮಾಜಿಕ ಸಂವಹನದ ಸೀಮಿತ ವಲಯಕ್ಕೆ ಸಂಬಂಧಿಸಿದಂತೆ ವ್ಯಾಖ್ಯಾನಿಸುತ್ತದೆ. ಎ ಸ್ಟೇಷನ್ ಎಂಬಾಡೀಸ್ ಒನ್ಸ್ ಜನರಲೈಸ್ಡ್ ಸ್ಟೇಟಸ್ ಬ್ರಾಕೆಟ್ ಅಲ್ಲಿ ಸಮ್
total of one's position, one's major position, bracket close, in the overall social structure. ಕನ್ನಡದಲ್ಲಿ ಅರ್ಥೈಸಿದರೆ ನಿಲ್ದಾಣ ಅಥವಾ ಸ್ಥಾನ ಎಂಬುದು ಒಟ್ಟಾರೆ ಸಾಮಾಜಿಕ ರಚನೆಯಲ್ಲಿ ಒಬ್ಬ ವ್ಯಕ್ತಿಯು ನಿರ್ವಹಿಸುವ ಪಾತ್ರಗಳ ಒಟ್ಟು ಮೊತ್ತವನ್ನ ಇದು ಸೂಚಿಸುತ್ತದೆ. ಅಂದ್ರೆ ಈ ಒಂದು ಸ್ಥಾನ ಎಂಬುದು ಅಥವಾ ನಿಲ್ದಾಣ ಅಥವಾ ಸ್ಥಾನ ಎಂಬುದು ಒಟ್ಟಾರೆ ಸಾಮಾಜಿಕ ರಚನೆಯಲ್ಲಿ ಒಬ್ಬ ವ್ಯಕ್ತಿಯು ನಿರ್ವಹಿಸುವ ಪಾತ್ರಗಳ ಒಟ್ಟು ಮೊತ್ತವನ್ನ ಇದು ಸೂಚಿಸುತ್ತದೆ. ಯಾವುದು? ಸ್ಟೇಷನ್ ಎಂಬ ಪರಿಕಲ್ಪನೆ. ಕಿಂಗ್ಸ್ಲೆ ಡೇವಿಸ್ has drawn distinction between a few concepts of status. ಸೊ ಕಿಂಗ್ಸ್ಲೆ ಡೇವಿಸ್ ರವರು ತಮ್ಮ ಪುಸ್ತಕವಾದಂತಹ ಹ್ಯೂಮನ್ ಸೊಸೈಟಿಯಲ್ಲಿ ಈ ಒಂದು ಸ್ಟೇಟಸ್ಗೆ ಸಂಬಂಧಪಟ್ಟಂತ ಕೆಲವು ಪರಿಕಲ್ಪನೆಗಳನ್ನ ಅವರು ವಿವರಿಸಿದ್ದಾರೆ. ಲೆಟ್ ಅಸ್ ಡಿಸ್ಕಸ್ ಅನದರ್ ಕಾನ್ಸೆಪ್ಟ್, ಸ್ಟ್ರಾಟರ್ಮ್ ಆರ್ ಸೋಷಿಯಲ್ ಸ್ಟ್ರಾಟರ್ಮ್. ಸ್ಟ್ರಾಟರ್ಮ್ ಅಂತಂದ್ರೆ ಅದನ್ನ ಕನ್ನಡದಲ್ಲಿ ನಾವು ಸ್ತರ ಪದರ ಎಂಬುದಾಗಿ, ಕೆಲವು ಸಂದರ್ಭಗಳಲ್ಲಿ ಸಾಮಾಜಿಕ ಸ್ತರ ಪದರ ಎಂಬುದಾಗಿ ಕೂಡ ಕರೆಯುತ್ತೇವೆ. ಈ ಒಂದು ಸ್ತರ ಪದರ ಪರಿಕಲ್ಪನೆಯು ಮೂಲಭೂತವಾಗಿ ಸಾಮಾಜಿಕ ಸ್ತರ ವ್ಯವಸ್ಥೆಗೆ ಸಂಬಂಧಿಸಿದ ಚರ್ಚೆಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡುವಂತಹದ್ದು. ಲೆಟ್ ಅಸ್ ಡಿಸ್ಕಸ್. ಸ್ಟಾರ್ಟರ್ಮ್ ಈಸ್ ಎ ಟರ್ಮ್ ವಿಚ್ ಯೂಸ್ ಟು ರೆಫರ್ ಎ ಮಾಸ್ ಆಫ್ ಪರ್ಸನ್ಸ್ ಇನ್ ಎ ಗಿವನ್ ಸೊಸೈಟಿ who enjoy roughly the same station. ಕನ್ನಡದಲ್ಲಿ ಅರ್ಥೈಸಿದ್ರೆ ಈ ಸ್ಟಾರ್ಟರ್ಮ್ ಎಂಬುದು ನಿರ್ದಿಷ್ಟ ಸಮಾಜದಲ್ಲಿ ಸರಿ ಸುಮಾರು ಒಂದೇ ಸಾಮಾಜಿಕ ಸ್ಥಾನವನ್ನು ಆನಂದಿಸುವ ವ್ಯಕ್ತಿಗಳ ಸಮೂಹವನ್ನು ಉಲ್ಲೇಖಿಸಲು ಬಳಸಲಾದ ಪರಿಕಲ್ಪನೆಯೇ ಸ್ಟಾರ್ಟರ್ಮ್. ಇನ್ನೊಂದ್ಸಲ ನಾವು ಹೇಳೋದಂದ್ರೆ ಈ ಸ್ಟಾರ್ಟರ್ಮ್ ಎಂಬುದು ನಿರ್ದಿಷ್ಟ ಸಮಾಜದಲ್ಲಿ ಸರಿಸುಮಾರು ಒಂದೇ ಸಾಮಾಜಿಕ ಸ್ಥಾನವನ್ನು ಆನಂದಿಸುವ ವ್ಯಕ್ತಿಗಳ ಸಮೂಹವನ್ನು ಉಲ್ಲೇಖಿಸಲು ಬಳಸಲಾದ ಪರಿಕಲ್ಪನೆಯೇ ಸ್ಟಾರ್ಟರ್ಮ್. ನೆಕ್ಸ್ಟ್, ಎನಿ ಐಡೆಂಟಿಫೈಬಲ್ ಲೇಯರ್ ವಿತಿನ್ ಎ hierarchical system of social status, positions, etc. ಕನ್ನಡದಲ್ಲಿ ಅರ್ಥೈಸಿದರೆ ಸಾಮಾಜಿಕ ಸ್ಥಾನಮಾನ ಅಥವಾ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಗುರುತಿಸಲಾದ ಯಾವುದೇ ಸ್ಥಾನವನ್ನು ನಾವು ಸ್ತರ ಪದರ ಎಂಬುದಾಗಿ ಕೂಡ ಕರೀಬಹುದು. ಇನ್ನೊಂದ್ಸಲ ಹೇಳೋದಾದ್ರೆ ಸಾಮಾಜಿಕ ಸ್ಥಾನಮಾನದ ಅಥವಾ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಗುರುತಿಸಲಾದ ಯಾವುದೇ ಸ್ಥಾನವನ್ನು ನಾವು ಸ್ತರ ಪದರ ಅಥವಾ ಸ್ಟ್ರಾಟರ್ಮ್ ಎಂಬುದಾಗಿ ನಾವು ಕರೀಬಹುದು. ಎವರಿ ಸೊಸೈಟಿ ಈಸ್ ಕಾಮನ್ಲಿ ಡಿವೈಡೆಡ್ ಇಂಟು ಸಮ್ ಸ್ಟ್ರಾಟಾ. ಪ್ರತಿ ಸಮಾಜವು ಕೂಡ ಸಾಮಾನ್ಯವಾಗಿ ಕೆಲವು ಸ್ತರ ಪದರಗಳಾಗಿ ವಿಂಗಡಿಸಲಾಗಿರುತ್ತದೆ. Specifying the stratum is one of the most convenient and frequently used ways of giving shortened description of social structure. ಕನ್ನಡದಲ್ಲಿ ಇದನ್ನು ಅರ್ಥೈಸಿದರೆ ಸ್ಟಾರ್ಟರ್ಮ್ ಆರ್ ಸ್ತರ ಪದರ ಎಂಬುದು ಸಾಮಾಜಿಕ ರಚನೆಯ ಸಂಕ್ಷಿಪ್ತ ವಿವರಣೆಯನ್ನು ನೀಡುವ ಅತ್ಯಂತ ಅನುಕೂಲಕರ ಮತ್ತು ಆಗಾಗ್ಗೆ ಬಳಸುವ ವಿಧಾನಗಳಲ್ಲಿ ಒಂದಾಗಿದೆ. ಮತ್ತೊಂದ್ಸಲ ನಾವು ನೋಡಿದ್ರೆ ಸ್ತರ ಪದರವು ಸಾಮಾಜಿಕ ರಚನೆಯ ಸಂಕ್ಷಿಪ್ತ ವಿವರಣೆಯನ್ನು ನೀಡುವ ಅತ್ಯಂತ ಅನುಕೂಲಕರ ಮತ್ತು ಆಗಾಗ್ಗೆ ಬಳಸುವ ವಿಧಾನಗಳಲ್ಲಿ ಒಂದಾಗಿದೆ ಎಂಬುದಾಗಿ ನಾವು ಗಮನಿಸಬಹುದು. ಇಟ್ ಮೇ ಬಿ ನೋಟೆಡ್ ದಟ್ ಸ್ಟೇಟಸ್ ಈಸ್ ಪ್ಯೂರ್ಲಿ ರ್ಯಾಷನಲ್ ಟರ್ಮ್. ಅಂದ್ರೆ ಸ್ತರ ಪದರವು ಸಂಪೂರ್ಣವಾಗಿ ತರ್ಕಬದ್ಧ ಒಂದು ಪದವಾಗಿದೆ. ವಿಚ್ ಮೀನ್ಸ್ ದಟ್ ಈಚ್ ಸ್ಟೇಟಸ್ ಎಕ್ಸಿಸ್ಟ್ ಓನ್ಲಿ ಥ್ರೂ ಇಟ್ಸ್ ರಿಲೇಷನ್ ಟು ಒನ್ ಆರ್ ಮೋರ್ other statuses are status, which means ಇದರ ಅರ್ಥವನ್ನು ನೋಡಿದ್ರೆ ಪ್ರತಿ ಸ್ತರವು ಒಂದು ಅಥವಾ ಹೆಚ್ಚಿನ ಇತರ ಸ್ತರ ಅಥವಾ ಅಂತಸ್ತುಗಳ ಸಂಬಂಧದ ಮೂಲಕ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ. ಇನ್ನೊಂದ್ಸಲ ನೋಡಿದ್ರೆ ಪ್ರತಿ ಸ್ತರವು ಒಂದು ಅಥವಾ ಹೆಚ್ಚಿನ ಇತರ ಸ್ತರ ಅಥವಾ ಅಂತಸ್ತುಗಳ ಸಂಬಂಧದ ಮೂಲಕ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ ಎಂಬುದಾಗಿ ಗಮನಿಸಬಹುದು. One status can't be defined without referring to another. Example, there can't be a parent without child, teacher without student. ಕನ್ನಡದಲ್ಲಿ ಇದನ್ನ ಅರ್ಥೈಸಿದ್ರೆ
ಒಂದು ಅಂತಸ್ತನ್ನು ನಾವು ವ್ಯಾಖ್ಯಾನಿಸಲು ಇತರ ಅಂತಸ್ತುಗಳನ್ನು ಪರಿಗಣಿಸಬೇಕಾಗ್ತದೆ. ಇತರ ಅಂತಸ್ತುಗಳನ್ನು ಪರಿಗಣಿಸದೆ ಒಂದು ಅಂತಸ್ತನ್ನು ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಶಿಕ್ಷಕರ ಅಂತಸ್ತನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳು ಅಂತಸ್ತನ್ನ ನಾವು ಪರಿಗಣಿಸಬೇಕಾಗ್ತದೆ. ಅದೇ ರೀತಿಯಾಗಿ ತಂದೆ ತಾಯಿಯ ಅಂತಸ್ತನ್ನ ಪರಿಗಣಿಸಬೇಕಾದ್ರೆ ಮಕ್ಕಳ ಅಂತಸ್ತನ್ನು ನಾವು ಪರಿಗಣಿಸಬೇಕಾಗ್ತದೆ. ಹೀಗೆ ಒಂದು ಅಂತಸ್ತು ಮತ್ತೊಂದು ಅಂತಸ್ತಿನ ಒಂದು ಜೊತೆಗೆ ಸಂಬಂಧಪಟ್ಟಿರ್ತವೆ. ಅಂದ್ರೆ ಒಂದು ಅಂತಸ್ತನ್ನ ಅರ್ಥ ಮಾಡಿಕೊಳ್ಳಲು ಮತ್ತೊಂದು ಅಂತಸ್ತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಸಿನ್ಸ್ ಸ್ಟೇಟಸ್ ಆರ್ ಪೊಸಿಷನ್ಸ್ ಇನ್ ಸೋಷಿಯಲ್ ಸಿಸ್ಟಮ್, they exist independently of the particular individual who occupy them. ಅದನ್ನು ಕನ್ನಡದಲ್ಲಿ ಅರ್ಥೈಸಿದರೆ, ಅಂತಸ್ತು ಮತ್ತು ಸ್ಥಾನಮಾನಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವುಗಳನ್ನು ಪಡೆದುಕೊಂಡಂತ ಅಥವಾ ಅವುಗಳನ್ನು ಆಕ್ರಮಿಸಿಕೊಂಡಂತ ನಿರ್ದಿಷ್ಟ ವ್ಯಕ್ತಿಗಳಿಂದ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿರ್ತವೆ. ಇನ್ನೊಂದ್ಸಲ ಅದನ್ನ ಹೇಳೋದಾದ್ರೆ, ಅಂತಸ್ತು ಮತ್ತು ಸ್ಥಾನಮಾನಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದನ್ನು ಪಡೆದುಕೊಂಡಂತ ಅಥವಾ ಆಕ್ರಮಿಸಿಕೊಂಡಂತ ನಿರ್ದಿಷ್ಟ ವ್ಯಕ್ತಿಗಳಿಂದ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿರುತ್ತವೆ ಎಂಬುದಾಗಿ ಗ್ರಹಿಸಬಹುದು. A status can exist even though no one is occupying it at that time. ಕನ್ನಡದಲ್ಲಿ ನಾವು ಅರ್ಥೈಸೋದಾದ್ರೆ, ಅಂತಸ್ತು ಅಥವಾ ಸ್ಥಾನಮಾನ ಎಂಬುದು ಆ ಸಮಯದಲ್ಲಿ ಯಾರು ಅದನ್ನು ಆಕ್ರಮಿಸುತ್ತಿದ್ದರೂ ಅಸ್ತಿತ್ವದಲ್ಲಿ ಇರಬಹುದು. ಅಂದ್ರೆ ಯಾವುದೇ ಒಂದು ನಿಗದಿಪಡಿಸಿದಂತ ಒಂದು ಹುದ್ದೆ ಅಥವಾ ಒಂದು ಸ್ಥಾನಕ್ಕೆ ಒಂದು ಅಂತಸ್ತನ್ನ ನಿಗದಿಪಡಿಸಿದ ಸಂದರ್ಭದಲ್ಲಿ ಆ ಒಂದು ಸ್ಥಾನದಲ್ಲಿ ಆ ವ್ಯಕ್ತಿ ಇಲ್ಲದೇ ಇದ್ರೂ ಕೂಡ, ಆ ಖಾಲಿ ಇದ್ರೂ ಕೂಡ ಆ ಅಂತಸ್ತು ಹಾಗೆ ಉಳಿತದೆ. ಉದಾಹರಣೆಗೆ ಭಾರತದ ರಾಷ್ಟ್ರಪತಿ ಹುದ್ದೆ ಖಾಲಿಯಾದ ಸಂದರ್ಭದಲ್ಲಿ ಆ ಒಂದು ಹುದ್ದೆಗೆ ಇರುವಂತಹ ಗೌರವವು ಮುಂದಿನ ರಾಷ್ಟ್ರಪತಿ ಬರುವ ತನಕ ಹಾಗೆ ಇರುತ್ತೆ ಎನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಈಚ್ ಪರ್ಸನ್ ಆಕ್ಯುಪೈಸ್ ಮೆನಿ ಸ್ಟೇಟಸಸ್ simultaneously and is expected to perform the roles appropriate to them. ಕನ್ನಡದಲ್ಲಿ ಅದನ್ನ ಅರ್ಥೈಸಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಏಕಕಾಲದಲ್ಲಿ ಅನೇಕ ಸ್ಥಾನಮಾನಗಳನ್ನು ಹೊಂದಿರಬಹುದು ಮತ್ತು ಅವರಿಗೆ ಸೂಕ್ತವಾದ ಪಾತ್ರಗಳನ್ನು ನಿರ್ವಹಿಸುವ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ. ಮತ್ತೊಂದ್ಸಲ ಹೇಳೋದಾದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಏಕಕಾಲದಲ್ಲಿ ಅನೇಕ ಸ್ಥಾನಮಾನಗಳನ್ನು ಹೊಂದಿರಬಹುದು ಮತ್ತು ಅವರಿಗೆ ಸೂಕ್ತವಾದ ಪಾತ್ರಗಳನ್ನು ನಿರ್ವಹಿಸುವ ನಿರೀಕ್ಷೆ ಇರುತ್ತದೆ ಎಂಬುದಾಗಿ ಗಮನಿಸಬಹುದು. Let us come to today's multi-choice questions. The first question: the relative social position of someone in a group or in society is referred as A. ಕನ್ನಡದಲ್ಲಿ ಅದನ್ನ ನಾವು ಹೇಳೋದಾದ್ರೆ, ಒಂದು ಗುಂಪಿನಲ್ಲಿ ಅಥವಾ ಸಮಾಜದಲ್ಲಿ ಯಾರೊಬ್ಬರ ಸಾಪೇಕ್ಷ ಸಾಮಾಜಿಕ ಸ್ಥಾನವನ್ನು ಈ ಕೆಳಗಿನಂತೆ ಗುರುತಿಸಲಾಗ್ತದೆ. 4 ಉತ್ತರಗಳಿದಾವೆ. ರೋಲ್, ಸ್ಟೇಟಸ್, ಮಾಸ್ಟರ್ ಸ್ಟೇಟಸ್, ನೈದರ್ ಆಫ್ ದಿ ಎಬೋವ್. ಯುವರ್ ಆನ್ಸರ್ ಈಸ್ status. Then going to second question, today's class. A cluster of status and office that tend to be combined in one person is called. ಕನ್ನಡದಲ್ಲಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಸಂಯೋಜನೆಯಾಗುವ ಅಂತಸ್ತು ಮತ್ತು ಜವಾಬ್ದಾರಿಗಳ ಸಮೂಹವನ್ನು ಏನೆಂದು ಕರೆಯಬಹುದು? 4 ಈ ಒಂದು ಉತ್ತರಗಳಿದ್ದಾವೆ. ಅದರಲ್ಲಿ ಸರಿಯಾದದನ್ನ ಹುಡುಕಬೇಕಾಗಿದೆ. ರೋಲ್, ಸ್ಟೇಟಸ್, ಸ್ಟೇಷನ್, ಸ್ಟ್ರಾಟರ್. ಬಟ್ ಯುವರ್ ಆನ್ಸರ್ ಈಸ್ ಸ್ಟೇಷನ್. ಈ ಒಂದು ಸ್ಟೇಷನ್ ಕನ್ನಡದಲ್ಲಿ ಅದನ್ನು ಸ್ಥಾನ ಎಂಬುದಾಗಿ ನಾವು ಕರಿತೀವಿ. ಒಬ್ಬ ವ್ಯಕ್ತಿಯಲ್ಲಿ ಸಂಯೋಜನೆಯಾಗುವ ಅಂತಸ್ತು ಮತ್ತು ಜವಾಬ್ದಾರಿಗಳ ಸಮೂಹವನ್ನು ಈ ಒಂದು ಸ್ಥಾನ ಅಥವಾ ಸ್ಟೇಷನ್ ಎಂಬುದಾಗಿ ಕರೆಯಬಹುದು. Let us come to third question. A mass person in a given society who enjoy roughly the same station is called as A. Role, B. Status, C. Station, D. Stratum. Your answer is stratum. ಕನ್ನಡದಲ್ಲಿ ಹೇಳೋದಾದ್ರೆ,
ನಿರ್ದಿಷ್ಟ ಸಮಾಜದಲ್ಲಿ ಸಾಮೂಹಿಕವಾಗಿ ಒಂದೇ ರೀತಿಯ ಸ್ಥಾನವನ್ನು ಹೊಂದಿರುವ ಜನರ ಗುಂಪನ್ನು ಸ್ಟಾಟರ್ಮ್ ಎಂಬುದಾಗಿ ಕರೆಯಬಹುದು. Let us come to fourth question. The concept of role and status were the first systematically developed by A. Malinowski, Robert Redfield, Ralph Linton, Parsons. So your answer is Ralph Linton. ಕನ್ನಡದಲ್ಲಿ ನೋಡಿದ್ರೆ ಅಂತಸ್ತು ಮತ್ತು ಪಾತ್ರದ ಪರಿಕಲ್ಪನೆಯನ್ನು ಮೊದಲು ವ್ಯವಸ್ಥಿತವಾಗಿ ಪರಿಚಯಿಸಿದವರು. Your answer is Ralph Linton. Last question. Human Society book was written by A. Kingsley Davis, Auguste Comte, both A and B, Durkheim. Your answer is Kingsley Davis. Kingsley Davis written the book Human Society. Next we shall go for reference books. So you want to any extra studies, go for refer H.K. Rawat, Sociology Basic Concepts, C.N. Shankar Rao, Introduction to Basic Principles of Sociology, and Internet Source. Thank you one and all. Thank you.